ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋದಾದರೆ ನಾವು ಮೊದಲನೇ ಚಾಪ್ಟರ್ ಅಂಡರ್ ರೈಟರ್ಸ್ ಅನ್ನುವಂಥ ಚಾಪ್ಟರ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಮೊದಲನೇ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಇದು 12 ಮಾರ್ಕ್ಸ್ಗೆ ಅನ್ನುವಂಥದ್ದು ನಮಗೆ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಓದ್ಸಲಿನೂ ಕೂಡ 2023-24ರಲ್ಲೂ ಕೂಡ ಇದನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡೋದಾದರೆ ಮೊದಲನೇ ಪ್ರಾಬ್ಲಮ್ನ ನೋಡ್ತೀವಿ. ಮೀನಾ ಲಿಮಿಟೆಡ್ ಆಸ್ ಅಥೋರೈಸ್ಡ್ ಅಪ್ಲಿಕೇಶನ್ ಆಫ್ 50 lakhs divided into 1 lakh equity shares of 50 rupees is the company issued for the subscription 50,000 shares at premium of rupees 10. Issue was underwriting as follows. 30,000 shares form underwritten as follows. 30,000 shares form underwriting 5,000 B 15,000 firm underwriting 2,000 shares. C 5,000 shares. Firm underwriting 500 shares. Out of total issue 45,000 shares, including firm underwriting were market shares A 16,000, B 10,000, C 4,000 shares. Calculate the of liability each and underwritten. ಇಲ್ಲಿ ಸೊಲ್ಯೂಷನ್ ಅನ್ನು ನೋಡ್ತಾ ಹೋದಾಗ ಇಲ್ಲಿ ಏನು ಮಾಡಿದ್ದಾರೆ, ಒಂದು ಕಂಪ್ನಿಯನ್ನು ಕೊಟ್ಟಿದ್ದಾರೆ. 3 ಪಾರ್ಟ್ನರ್ಸ್ ಅನ್ನುವಂಥವ್ರು ಏನು ಮಾಡಿದ್ದಾರೆ, ಇಲ್ಲಿ ಇಶ್ಯೂ ಮಾಡಿದ್ದಾರೆ. 50 lakhsನ 50 ರೂಪಾಯಿದಂಗೆ ಅವ್ರು ಏನು ಮಾಡಿದ್ದಾರೆ, ಮಾರಿದ್ದಾರೆ. 1 ಲಕ್ಷ ಶೇರ್ಸ್ ಅನ್ನುವಂಥದ್ದು 50 ರೂಪಾಯಿಗೆ. ನಾವಿಲ್ಲಿ ಪರ್ಟಿಕ್ಯುಲರ್ ಎ ಬಿ ಸಿ ಕಾಲಮ್ ನೋಡ್ತೀವಿ. ಡಿ ಅನ್ನುವಂಥದ್ದು ಬರಲ್ಲ, ಯಾಕೆಂದರೆ ಡಿ ಅನ್ನುವಂಥ ಯಾವ ಪಾರ್ಟ್ನರ್ ಇಲ್ಲ, ಅಲ್ಲಿ ಮಿಸ್ಟೇಕ್ ಆಗಿದೆ. ಟೋಟಲಿ ಅಂತ ಮಾಡ್ಕೊಳ್ಳಿ. ಗ್ರಾಸ್ ಲಯಬಿಲಿಟಿ ಅನ್ನುವಂಥದ್ದು ನೋಡೋದಾದರೆ ಎ ಅನ್ನುವಂಥದ್ದು 30,000 ಅನ್ನುವಂಥದ್ದು ಕೊಟ್ಟಿದ್ದಾರೆ. ಬಿಗೆ 15,000, ಸಿಗೆ 5,000 ಅನ್ನುವಂಥದ್ದು ಕೊಟ್ಟಿದ್ದಾರೆ. ಇವೆರಡು ಆ್ಯಡ್ ಮಾಡಿದಾಗ ನಮಗೆ ಟೋಟಲಿಯಲ್ಲಿ 15,000 ಬರುತ್ತೆ. ನಾವು ಇಲ್ಲಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಕಂಡುಹಿಡ್ಕೋಬೇಕಾಗತ್ತೆ. ಕೆಲವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ನು ಒಂದೊಂದರಲ್ಲಿ ಕೊಟ್ಟಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನುವಂಥದ್ದು ಯಾವ ಥರ ನಾವು ಕ್ಯಾಲ್ಕುಲೇಷನ್ ಇಲ್ಲಿ ಕೆಳಗೆ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು. ಟೋಟಲ್ ಅಪ್ಲಿಕೇಶನ್ಸ್ ಅನ್ನುವಂಥದ್ದು 45,000 ಶೇರ್ಸ್ ಅನ್ನುವಂಥದ್ದು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನುವಂಥದ್ದನ್ನ ಮಾಡ್ಕೋಬೇಕು. ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಆ್ಯಡ್ ಮಾಡ್ಕೋಬೇಕು. ಕೊಟ್ಟಿದ್ದಾರೆ ಇಲ್ಲಿ 16,000, 10,000 ಮತ್ತು 4,000 ಅನ್ನುವಂಥದ್ದು ಆ್ಯಡ್ ಮಾಡಿದಾಗ 30,000 ಅನ್ನುವಂಥದ್ದು ನಮಗೆ ಸಿಗುತ್ತೆ. ನೆಕ್ಸ್ಟ್ ನಾವು 45,000ಅಲ್ಲಿ 30,000ನ ಲೆಸ್ ಮಾಡಿದಾಗ ನಮಗೆ ಸಿಗುವಂಥದ್ದು ಕೆಳಗಡೆ ಕೊಟ್ಟಿದ್ದಾರೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನುವಂಥದ್ದು 15,000 ಆಗಿರುತ್ತೆ. 15,000 ಅನ್ನುವಂಥದ್ದು ನಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನೋಡೋದಾದರೆ 15,000 ಇಂಟು 6 ಡಿವೈಡೆಡ್ ಬೈ 10 ಯಾವ ರೀತಿಯಾಗಿ ಬಂತು, ಇಲ್ಲಿ 30, 15 ಮತ್ತು 5. ಇದನ್ನು ನಾವು ಯಾವ ಥರ ತಗೊಳ್ಳಿ, ಕ್ರಾಸ್ ಲಯಬಿಲಿಟಿಯಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ 30,000, 15,000, 5,000 ಅನ್ನುವಂಥದ್ದು ಪಾರ್ಟ್ನರ್ ಅನ್ನುವಂಥದ್ದನ್ನ ಇಷ್ಟು ಶೇರ್ಸ್ನ ಕೊಟ್ಟಿದ್ದಾರೆ. ಆ ಶೇರ್ಸ್ ಮೂಲಕವಾಗಿ 13, 15, 5 ಮತ್ತು ನಾವು 2 ಡಿಜಿಟ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಒಂದರಲ್ಲಿ 1 ಡಿಜಿಟ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದರಲ್ಲಿ ಯಾವ ಮಗ್ಗಿಂದ ಹೋಗುತ್ತೆ ಅಂತ ನಾವು ನೋಡೋದಾದರೆ 30 ಮತ್ತು 15 ಮತ್ತು 5 ಅನ್ನುವಂಥದ್ದು 5 ಒಂದಲೇ, 5 ಮೂರಲೆ, 5 ಆರಲೆ ಅನ್ನುವಂಥದ್ದು. ಈ ಒಂದು 3 ಮಗ್ಸಿಯನ್ನು ನೋಡುವಾಗ 5 ಆರಲೆ ನಾವು ಇಲ್ಲಿ ಬರುತ್ತೆ. 15,000 ಇಂಟು 6 ಡಿವೈಡೆಡ್ ಬೈ 10 ಮಾಡಿದಾಗ 9,000, 15,000 ಇಂಟು 3 ಡಿವೈಡೆಡ್ ಬೈ 10 ಮಾಡಿದಾಗ 4,500, 15,000 ಇಂಟು 5 ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ಬರುವಂಥ ಅಮೌಂಟನ್ನು ನಾವು ಇಲ್ಲಿ ನೋಡ್ತೀವಿ 1,500 ಅನ್ನುವಂಥದ್ದು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನುವಂಥದ್ದು ನಾವು ಕಂಡುಹಿಡ್ಕೊಂಡಿದ್ದೀವಿ. 15,000 ಮೇಲೆ ನಾವು ರೇಷಿಯೋ ಪ್ರಕಾರ ಇಷ್ಟು ನಾವು ನೋಡಿದಾಗ ಈ ಅಮೌಂಟ್ ಅನ್ನುವಂಥದ್ದು ಬರುತ್ತೆ. ಟೋಟಲ್ ಅಮೌಂಟ್ ಅನ್ನುವಂಥದ್ದು ನಾವು ನೋಡಿದಾಗ ಆ್ಯಡ್ ಮಾಡಬೇಕಾಗುತ್ತೆ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ 3 ಕೂಡ ಅಲ್ಲಿ 15,000 ಅನ್ನುವಂಥದ್ದು ಬರುತ್ತೆ. ಈಗ ನಾವು ಕೆಳಗಡೆ ಲೆಸ್ ಮಾಡೋದಾದರೆ 30,000ಅಲ್ಲಿ 9,000 ಹೋದರೆ 21,000, 15,000ನಲ್ಲಿ 4,500 ಹೋದರೆ 10,500, 5,000ಅಲ್ಲಿ 1,500 ಹೋದರೆ 3,500 ಅನ್ನುವಂಥದ್ದು ಸಿಗುತ್ತೆ. ಇದು ಕೂಡ 50,000ನಲ್ಲಿ 15,000 ಹೋದರೆ 35,000 ಅನ್ನುವಂಥದ್ದು ಸಿಗುತ್ತೆ. ನಮಗೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನುವಂಥದ್ದು ಯಾವುದು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನಾವು ಲೆಸ್ ಮಾಡಾಯಿತು. ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನುವಂಥದ್ದು ಅಲ್ಲೇ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂದರೆ ಎ 16,000, ಬಿ 10,000, ಸಿ 4,000 ಅನ್ನುವಂಥದ್ದು. ಅವು ಮೂರು ಕೂಡ ಲೆಸ್ ಮಾಡಿದಾಗ ನಮಗೆ ಸಿಗುತ್ತೆ. 21,000ಅಲ್ಲಿ 16,000 ಮಾಡಿದ್ರೆ 5,000, 10,500ಅಲ್ಲಿ 500, 3,500ಅಲ್ಲಿ 4,000 ಮಾಡಿದ್ರೆ -500 ಮೈನಸ್ ವ್ಯಾಲ್ಯೂ ಅನ್ನುವಂಥದ್ದು ಬಂತು. ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೆ. 35,000ನಲ್ಲಿ 3,000 ಈ ರೀತಿಯಾಗಿ ಮಾಡಬೇಕಾಗತ್ತೆ. ಟೋಟಲಲ್ಲಿ ಲೆಸ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಮಿಸ್ಟೇಕ್ ಆಗಿದೆ ಒಂದು 5,000 ಅನ್ನುವಂಥದ್ದು.
ನೆಕ್ಸ್ಟ್ ಲೆಸ್ ಕ್ರೆಡಿಟ್ ಗಿವನ್ ಟು ಎ ಆ್ಯಂಡ್ ಬಿ ಅನ್ನುವಂಥದ್ದು. ಯಾಕೆ ಎ ಆ್ಯಂಡ್ ಬಿಗೆ ನಾವು ಕ್ರೆಡಿಟ್ ಗಿವನ್ ಅನ್ನುವಂಥದ್ದು ಕೊಡ್ತೀವಿ ಅಂತಂತಂದರೆ ಇಲ್ಲಿ ಮೈನಸ್ ವ್ಯಾಲ್ಯೂ 500 ಅನ್ನುವಂಥದ್ದು ಬಂದಿದೆ. ನಾವೇನು ಮಾಡ್ತಾ ಇದ್ದೀವಿ, ಆ ಅಮೌಂಟ್ ಅನ್ನುವಂಥದ್ದನ್ನ ನಾವಿಲ್ಲಿ ಶೇರ್ ಮಾಡ್ತಾ ಇದ್ದೀವಿ. 500 × 6/9 ಅಂತಂದರೆ ಯಾವ ರೇಷಿಯೋ ಅನ್ನುವಂಥದ್ದನ್ನ ನಾವು ನೋಡಬೇಕು. ಎ ಮತ್ತು ಬಿ ಅನ್ನುವಂಥ ರೇಷಿಯೋ ಮಾತ್ರ ತೊಗೋಬೇಕಾಗತ್ತೆ. 6/9 ಮಾಡಿದಾಗ 333 ಬರುತ್ತೆ. 500 × 3/9 ಮಾಡಿದಾಗ 167 ಅನ್ನುವಂಥದ್ದು ಬರುತ್ತೆ. ಇವೆರಡೂ ಕೂಡ ನಮಗೆ ಎ ಮತ್ತು ಬಿಗೆ ಏನು ಮಾಡ್ತೀವಿ, ನಾವು ಶೇರ್ ಮಾಡ್ತೀವಿ. ಅದೇ ಅಮೌಂಟನ್ನು ನಾವು ಆ್ಯಡ್ ಮಾಡಿಬಿಟ್ಟು 500 ಅನ್ನುವಂಥದ್ದು ಸಿಗೆ ಕೊಡ್ತೀವಿ. ಮೈನಸ್ ವ್ಯಾಲ್ಯೂ ಅನ್ನುವಂಥದ್ದು ಹೋಗುತ್ತೆ. ನೆಕ್ಸ್ಟ್ ನಾವು ಅಲ್ಲಿ ಇಶ್ಯೂ ಮಾಡುವಾಗ ನೆಕ್ಸ್ಟ್ ನಮಗೆ ಅಲ್ಲಿ ಕರೆಕ್ಟ್ ಆಗುತ್ತೆ. ಅಲ್ಲಿ 5000 ಅದೇ ರೀತಿಯಾಗಿ ಅಮೌಂಟ್ ಮೇಲೆ ಏನಿದೆಯೋ ಅದೇ ಅಮೌಂಟ್ನ ಬರ್ಕೋಬೇಕಾಗತ್ತೆ. ನೆಟ್ ಲಯಬಿಲಿಟಿ ಎ ಫರ್ಮ್ ಅಂಡರ್ ರೈಟಿಂಗ್. ಈಗ ಎ ಫರ್ಮ್ ಅಂಡರ್ ರೈಟಿಂಗ್ ಅನ್ನೋದು ನಮಗೆ ಯಾವುದಕ್ಕೆ ಅಂತಂತಂದರೆ ಇಲ್ಲಿ ಮೇಲ್ಗಡೆ ನೋಡಿದ್ವಿ, ಫರ್ಮ್ ಅಂಡರ್ ರೈಟಿಂಗ್ ಅನ್ನುವಂಥದ್ದು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ, ಶೇರ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನೋಡ್ತಾ ಇದ್ದೀವಿ, ಮೊದಲನೇದಾಗಿ 5000 ಅನ್ನುವಂಥದ್ದು ಕೊಟ್ಟಿದ್ದಾರೆ ಎಗೆ, ಎರಡನೇದಾಗಿ 2000 ಅನ್ನುವಂಥದ್ದು ಬಿಗೆ ಕೊಟ್ಟಿದ್ದಾರೆ. ಇದು ನೆಕ್ಸ್ಟು ಸಿಗೆ ಅನ್ನುವಂಥದ್ದು 500 ಶೇರ್ಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಈ ಶೇರ್ಸ್ನ ನಾವು ಏನು ಟೋಟಲ್ ಮಾಡಿದಾಗ ನಮಗೆ 7500 ಅನ್ನುವಂಥದ್ದು ಬರುತ್ತೆ. ಟೋಟಲ್ ಡಿ ಅನ್ನಲ್ಲ, ಟೋಟಲ್ ಅನ್ನುವಂಥದ್ದು. ನೆಕ್ಸ್ಟು ಟೋಟಲ್ ಲಯಬಿಲಿಟಿಯಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ಆ್ಯಡ್ ಮಾಡಬೇಕು. ಫರ್ಮ್ ಅಂಡರ್ ರೈಟಿಂಗ್ ಇದ್ದಾಗ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇದನ್ನು ನೋಡಿದಾಗ ನಾವು 4667 ಮತ್ತು 5000 ನಾವು ಆ್ಯಡ್ ಮಾಡಿದಾಗ 9667 ಅನ್ನುವಂಥದ್ದು ಬರುತ್ತೆ. 333 ಮಾಡಿದಾಗ ಬಿಗೆ ನಮಗೆ 2333 ಬರುತ್ತೆ. ನೆಕ್ಸ್ಟ್ 500 ಅನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ನಾವಿಲ್ಲಿ ಅದೇ ಅಮೌಂಟ್ನ ಬರ್ಕೋಬೇಕಾಗುತ್ತೆ. ಇಲ್ಲಿ 5000 ಅಂತ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ 5000ನಲ್ಲಿ 7 ಅದೇ ರೀತಿಯಾಗಿ ಆ ಟೋಟಲ್ ಮಿಸ್ಟೇಕ್, ಒಂದು ಅಮೌಂಟು ಮಿಸ್ಟೇಕ್ ಆಗಿಬಿಟ್ಟಿದೆ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಟೋಟಲ್ ಅನ್ನುವಂಥದ್ದು ಹ್ಯಾಡ್ ಮಾಡಬೇಕು ಫರ್ಮ್ ಅಂಡರ್ ರೈಟಿಂಗಲ್ಲಿ. ಇದರಲ್ಲಿ ಲೆಸ್ ಕ್ರೆಡಿಟ್ ಗಿವನ್ನಲ್ಲಿ ಲೆಸ್ ಮಾಡಬೇಕಾಗುತ್ತೆ. ಈ ಮೂರನ್ನ ಲೆಸ್ ಮಾಡಿಬಿಟ್ಟು ಲಾಸ್ಟಿಗೆ ಫರ್ಮ್ ಅಂಡರ್ ರೈಟಿಂಗಲ್ಲಿ ಹ್ಯಾಡ್ ಮಾಡ್ತೀವಿ. ನಮಗೆ ಟೋಟಲ್ ಅಮೌಂಟ್ ಅನ್ನುವಂಥದ್ದು, ನೆಟ್ ಲಯಬಿಲಿಟಿ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಟೋಟಲ್ ಲಯಬಿಲಿಟಿ ಅನ್ನುವಂಥದ್ದು. ಧನ್ಯವಾದಗಳು ಸ್ನೇಹಿತರೆ.